ಮುಂದಿನ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ, ಮುಂದಿನ ಆರೋಪವನ್ನ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಕೂಡ ಶ್ರೀದೇವಿ ಭೈರಪ್ಪ ಅವರ ಕನಸಾಗಿತ್ತಂತೆ. ಆ ಸಂಸ್ಥೆಯನ್ನ ಕಟ್ಟಿದ್ದು ಬೆಳೆಸಿದ್ದು ಕೂಡ ನಾನೇ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಶ್ರೀದೇವಿ. ಯುವ ಅಲ್ಲ, ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದು ನಾನು. ಆತ ಅಕೌಂಟ್ ಟ್ರಾನ್ಸಾಕ್ಷನ್ಗೆ OTP ಮಾತ್ರ ಕಳುಹಿಸ್ತಾ ಇದ್ದ, ಉಳಿದ ಎಲ್ಲ ಕೆಲಸವನ್ನ ನಾನೇ ಮಾಡ್ತಾ ಇದ್ದೆ ಅಂತ ಹೇಳಿ ರಿಪ್ಲೈ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಶ್ರೀದೇವಿ. ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರವನ್ನು ಕೂಡ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಶ್ರೀದೇವಿ ಅವರು ರಿಪ್ಲೈ ನೋಟಿಸ್ ನಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಸಿವಿಲ್ ಸರ್ವಿಸ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅಕಾಡೆಮಿ, ಆ ಅಕಾಡೆಮಿ ನನ್ನ ಕನಸಾಗಿತ್ತು. ಆ ಸಂಸ್ಥೆಯನ್ನ ಕಟ್ಟಿದ್ದು ಬೆಳೆಸಿದ್ದು ಎಲ್ಲವನ್ನ ಕೂಡ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ನಾನು. ಅದರ ಅಕೌಂಟ್ಸ್ ಮಾತ್ರ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೆ OTP ಮಾತ್ರ ಇವಾಗ ಕಳುಹಿಸ್ತಾ ಇದ್ರು ಅನ್ನುವಂತಹ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಮನೆಯ ಎಲ್ಲ ವಿಚಾರಗಳನ್ನು ಕೂಡ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಂತ ಹೇಳಿ ರಿಪ್ಲೈ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಂಸ್ಥೆಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನು ನಾನೇ ನೋಡ್ಕೊಳ್ತಾ ಇದ್ದೆ. ಯುವ ನಟಿಯ ಜೊತೆ ಅಫೇರ್ನ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ. ಪ್ರಾಪರ್ಟಿ ಮೇಲೆ ಸಾಲ ಪಡೆದಿರುವಂತಹ ಆರೋಪವನ್ನ ಯುವ ಏನ್ ಲೀಗಲ್ ನೋಟಿಸ್ ನಲ್ಲಿ ಮಾಡಿದ್ರು, ಅದಕ್ಕೆ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಶ್ರೀದೇವಿ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.